वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಮಾತಾಡ್ತಾನೆ ಇಲ್ಲ, ಏನಾದ್ರು ಮಾತಾಡ್ರು. ಅತ್ರೆ ಯಡಿಯೂರಪ್ಪ ಅಂತಾರೆ, ನಕ್ರೆ ಸದಾನಂದ ಗೌಡ ಅಂತಾರೆ, ಮಾತಾಡಿದ್ರೆ ಉಗ್ರಪ್ಪ ಅಂತಾರೆ. ಸುಮ್ನಿದ್ ಬಿಡೋದು ವಾಸಿ. ಸುಮ್ನಿದ್ರು ಸಿದ್ದರಾಮಯ್ಯ ಅಂತಾರೆ, ಗೊತ್ತಾ? ಮುಂದ ಮಾರಿ ಹಬ್ಬ. ತಮಾಷೆ ಮಾಡ್ಬೇಡ್ರು, ಮುಂದೆ ಏನಂತ ಹೇಳ್ರಿ. ಸುಮ್ಮನೆ ಇರೋ, ಮೊದಲು ರಿಸಲ್ಟ್ ಬರಲಿ, ಆಮೇಲೆ ಯೋಚನೆ ಮಾಡೋಣ. ಪರವಾಗಿಲ್ಲ ಹೇಳ್ರು. ಶಿವ, ನಿಂದೇನ ಪ್ಲಾನ್? ಶಿವನ್ ಬಿಡ್ರು, ಪಾಸ್ ಆದ್ರೂ ಮ್ಯಾರೇಜು, ಫೇಲ್ ಆದ್ರೂ ಮ್ಯಾರೇಜು, ರಿಸಲ್ಟೇ ಬರ್ಲಿಲ್ಲ ಅಂದ್ರೂ ಮ್ಯಾರೇಜು. ಹೌದೇನ ಶಿವ? ಹೌದು, ಮತ್ತೆ ಅವತ್ತು ಅವ್ರ ಅಪ್ಪನ ಹೇಳಿಲ್ವಾ, ಇವ್ನು ಓದ್ ಉದ್ಧಾರ ಆಗೋದ್ ಬೇಡ, ಮದ್ವೆ ಆಗಿ ಮನೆ ಹೊಲ ನೋಡ್ಕೊಂಡಿದ್ರೆ ಸಾಕು ಅಂತ. ಹೌದೇನ ಶಿವ? ಮೂಕಂಡ್ರು, ನಮ್ಮಪ್ಪ ಹೇಳಿದ್ಮೇಲೆ ಮುಗ್ದೋಯ್ತು. ಅವ್ರ ಮಾತಿಗೆ ಯಾರು ಎದುರಾಡೋ ಆಗಿಲ್ಲ. ಹೌದು, ಹುಡುಗಿ ಯಾರು? ಇನ್ಯಾರು? ಗೌರಿ. ಗೌರಿ, ಏನವ ಮಾಡ್ತಾ ಇದೀಯಾ? ಬಾರವ ಇಲ್ಲಿ. ಬನ್ನಿ. ಲಕ್ಷ್ಮಿ, ಒಂದು ತಮಗೆ ನೀರು ತಂದು ಕೊಡು. ಹಾಂ ರೀ. ಸೋಮಣ್ಣವ್ರ ಮನೆಗೆ ಹೋಗಿದ್ರಾ? ಸಿಕ್ಕಿದ್ರಾ? ಮದ್ವೆ ವಿಷಯ ಮಾತಾಡಿದ್ರಾ? ಏನಂದ್ರು? ಎಲ್ಲ ಒಪ್ಕೊಂಡ್ರು ತಾನೆ?
ನೀರ್ ಕೇಳ್ಬಿಟ್ಟು ಕುಡಿದೆ ಹಾಗೆ ಹಿಡ್ಕೊಂಡು ಕೂತಿದ್ದೀರಾ? ಮೊದಲು ನೀರು ಕುಡಿಲು, ಇಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಹೇಳು. ನೀರ್ ಕುಡಿದ್ಬಿಟ್ಟು ಆಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಲಕ್ಷ್ಮಿ, ಸೋಮಣ್ಣವ್ರು ಸಿಕ್ಕಿದ್ರು, ಮನೆಗೂ ಹೋಗಿದ್ದೆ, ಎಲ್ಲ ವಿಷಯದ ಬಗ್ಗೆ ಮಾತಾಡಿದೆ. ನಮ್ಮ ಸಂಬಂಧನೂ ಅವ್ರಿಗೆ ಇಷ್ಟ ಆಗಿದೆ, ಯೋಚನೆ ಮಾಡಿ ನಿರ್ಧಾರನ ತಿಳಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಇದ್ರಲ್ಲಿ ಯೋಚನೆ ಮಾಡೋದೇನ್ ಬಂತು? ನಮಗಿರೋದು ಒಬ್ನೇ ಮಗ. ನಮ್ಮಂತ ಸಂಬಂಧ ಸಿಗೋಕೆ ಅವ್ರು ಅದೃಷ್ಟ ಮಾಡಿರ್ಬೇಕು. ಹೆಣ್ಣೆತ್ತವರು ಕಷ್ಟ ಸುಖ ಇರುತ್ತಲ್ಲಪ್ಪ, ಯೋಚನೆ ಮಾಡಿ ನಿರ್ಧಾರನ ತಿಳಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ರೀ, ಇದರಲ್ಲಿ ಯೋಚನೆ ಮಾಡೋದು ಏನ್ರಿ ಇದೆ? ಒಬ್ಬನೇ ಮಗ, ಬೇರೆ ಒಳ್ಳೆ ಸಂಬಂಧ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಆಗ್ಬಾರ್ದಲ್ವಾ? ನೀನು ಹೇಳೋದು ಸರಿ ಕಣೆ, ಆದರೆ ಮದುವೆ ಅಂದರೆ ಹುಡುಗಾಟನ? ಒಡವೆ, ವಸ್ತ್ರ, ಕಾಳು, ಕಡ್ಡಿ ಎಲ್ಲ ಹೊಂದಿಸ್ಬೇಕಲ್ವಾ? ಮತ್ತು ಬಂಧು ಬಳಗನೆಲ್ಲ ಕರಿಬೇಕಲ್ವಾ? ಈಗ ನಿಂತು ನಿಲ್ಲುವಲ್ಲೇ ಮದುವೆ ಮಾಡು ಅಂದರೆ ಹೇಗೆ ಮಾಡೋದು? ರೀ, ಇವತ್ತಲ್ಲ ನಾಳೆ ನಮ್ಮ ಮಗಳಿಗೆ ಮದುವೆ ಮಾಡಲೇಬೇಕಲ್ಲ, ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ನೀನು ಹೇಳೋದು ಸರಿ ಬಿಡು. ಆ ದೇವ್ರ ಮೇಲೆ ಭಾರ ಹಾಕಿ ವಾಲ್ಗ ಊದಿಸ್ಬಿಡೋಣ. ಈಗ ಸಂತೋಷನಾ? ಅದೃಷ್ಟ ಅಂದ್ರೆ ನಮ್ ಶಿವದೇ ನೋಡ್ರಪ್ಪ. ಮದ್ವೆ ಆಗೋದು ಅದೃಷ್ಟನಾ? ಮತ್ತೆ ಹುಡುಗಾಟನ? ಅವನೇ ಬಂದ ಕೇಳೋಣ ಬಿಡ್ರೋ. ಏನ ಶಿವ, ಮದುವೆ ಫಿಕ್ಸ್ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ? ಏನ್ರೋ, ನಿಮ್ಮನ್ನೆಲ್ಲ ಮರ್ತಿದ್ರೆ ನಾನು ಇಲ್ಲಿ ತನಕ ಹುಡ್ಕೊಂಬರ್ತಿದ್ನಾ? ಮುಂದಿನ ಭಾನುವಾರ ನನ್ನ ಮದುವೆ ಇದೆ, ಎಲ್ಲರೂ ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. ಅಲ್ಲಿ ನೋಡ್ರೋ, ಗೌರಿ ಬರ್ತಾಳೆ. ಶಿವ, ಮಾತಾಡ್ಸು ಅಂದ್ರೆ ಹುಡುಗಿ ತರ ನಾಸ್ತಿ ಅಲ್ವೋ? ನಾಚಿಕೆ ಅಲ್ವೋ, ಭಯ ಅವನ್ಗೆ. ಹೌದು, ಮತ್ತೆ ನಮ್ ಶಿವ ಯಾವ ಹುಡುಗಿ ಜೊತೆ ಮಾತಾಡಿದ ನೋಡೋಣ. ಸುಮ್ನಿರೋ, ನಾನು ಇನ್ನೂ ಲಗ್ನ ಪತ್ರಿಕೆ ಕೊಡ್ಬೇಕು, ನಾನು ಬರ್ತೀನಿ. ನಿಂತ್ಕೊಳ್ಳ, ಮದ್ವೆಗಿಂತ ಮುಂಚೆನೆ ಎದುರ್ಕಂತಾನಲ್ಲ.
ಶಿವ ಬಾರೋ ಇಲ್ಲಿ. ಶಿವ ಎಲ್ಲೋ ಮದುವೆ ಆದ್ಮೇಲೆ ನಾಪತ್ತೆ ಆಗ್ಬಿಟ್ಟಲ್ಲೋ, ಕಾಣಿಸ್ತಾನೆ ಇಲ್ವಲ್ಲೋ? ಮದ್ವೆ ಆದ್ಮೇಲೂ ಅವ್ನು ನಮ್ಮ ಜೊತೆನೇ ಇರಕ್ಕಾಗತ್ತೇನೋ ಏನೋ ಶಿವ? ಶಿವ, ಮೊನ್ನೆ ರಾತ್ರಿ ಏನೋ ಜಗಳ ಆಯ್ತಂತೆ, ಏನಾಯ್ತು? ಏನೂ ಇಲ್ಲ ಬಿಡ್ರೋ. ಏನು ಇಲ್ದಿನ ನಿನ್ನ ಹೆಂಡತಿಗೆ ಅವ್ರಿ ಅರ್ಚಾಡಿ ಕೀರಾಡಿ ರಂಪಾಟ ಮಾಡ್ಬಿಟ್ಲಾ? ಇರ್ಲಿ ನಮ್ಮ ಹತ್ರ ಹೇಳ. ಏ ನಮ್ಮ ಹತ್ರ ಹೇಳೋ, ನಾವೇನ್ ಬೇರೆಯವ್ರಾ? ಹೇಳೋ ಶಿವ, ಹೇಳು. ಏನೂ ಇಲ್ಲ ಅಂತ ಹೇಳಿದ್ಮೇಲೂ ಏನಾಯ್ತು ಏನಾಯ್ತು ಅಂತ ಯಾಕ್ರೋ ಬಲವಂತ ಮಾಡ್ತೀರಾ? ಛೇ, ಗೌರಿ 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 ಇವು ಕವಿತೆಯ ಸಾಲುಗಳು, ರೆಪ್ಪೆ ಇರುವ ಜೋಡಿ ದೀಪಗಳು. ಕಣ್ಣಲ್ಲವೋ ಇವು ಕವಿತೆಯ ಸಾಲುಗಳು, ರೆಪ್ಪೆ ಇರುವ ಜೋಡಿ ದೀಪಗಳು. ಯಾಕಾದರೂ ನಗುತ್ತಾಳು ಈ ಕಳ್ಳನಿಯನ್ನು, ಕೊಡುತ್ತಾಳು ಆ ಕೆನ್ನೆಗುಳಿಯನ್ನು. ಈ ನಗುವೊಂದು ಮಳೆಗಾಲವೇ, ಆಹ ಬಲು ಸೋಜಿಗ.
ಗೌರಿ ಸಮಾಧಾನ ಮಾಡ್ಕೋ ಗೌರಿ, ಸಮಾಧಾನ ಮಾಡ್ಕೋ. ಒಂದು 5 ನಿಮಿಷ ಗೌರಿ, ಅಮ್ಮನ ಕರ್ಕೊಂಬಂದ್ಬಿಡ್ತೀನಿ. ಆಸ್ಪತ್ರೆಗೆ ಹೋಗೋಣ ಗೌರಿ. ಏನು ಸಮಾಧಾನ ಮಾಡ್ಕೋ ಗೌರಿ, ಹೆದರ್ಕೋಬೇಡ, ನಾನಿದ್ದೀನಿ. ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ ರೀ, ಬೇಗ ಬನ್ರಿ ಅಮ್ಮ. ಈಗ ಗೌರಿ ಅಂತ ರೋಧಿಸಿದ್ರೆ ಏನ್ ಪ್ರಯೋಜನ? ಆ ಹುಡುಗಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮದುವೆ ಮಾಡಿ ಅನ್ಯಾಯವಾಗಿ 2 ಜೀವನ ಹಾಳು ಮಾಡಿಬಿಟ್ರಿ. ಗೌರಿಗೆ ಇನ್ನೂ 16 ವರ್ಷ. ಇಷ್ಟು ಬೇಗ ಮಗು ಮಾಡ್ಕೊಳ್ಳೋಕೆ ಯಾರ್ರೀ ನಿಮ್ಗೆ ಹೇಳಿದ್ದು? ಮದುವೆ ಮಾಡ್ಕೋಬೇಕಂದ್ರೆ ಹೆಣ್ಣಿಗೆ ಕನಿಷ್ಠ 18 ವರ್ಷ, ಗಂಡಿಗೆ 21 ವರ್ಷ. ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ಹಾಸ್ಪಿಟಲ್ ಇಷ್ಟು ಹತ್ರ ಇದೆ. ಗೌರಿ ಗರ್ಭಿಣಿ ಆದ್ಮೇಲೆ ಯಾವತ್ತಾದ್ರೂ ಅವಳನ್ನ ಪರೀಕ್ಷೆಗೆ ಕರ್ಕೊಂಬಂದಿದ್ದೀರಾ? ಹುಟ್ಟೋ ಮಗು ಆರೋಗ್ಯವಾಗಿದೆಯೋ, ಏನು ಔಷಧಿ ತಗೋಬೇಕು, ಹೇಗೆ ಆರೈಕೆ ಮಾಡಬೇಕು ಅಂತ ಯಾವತ್ತಾದ್ರೂ ಯಾರಾದ್ರೂ ಬಂದು ಕೇಳಿದ್ದೀರಾ? ನಿಮ್ಮ ಮಗನ್ಗಂತರೂ ಬುದ್ಧಿ ಇಲ್ಲ. ತಂದೆ ತಾಯಿ ಆದವ್ರು ನೀವು, ನಿಮ್ಗೂ ಬುದ್ಧಿ ಬೇಡವಾ? ಮಕ್ಕಳು ಮದುವೆ ಮಾಡೋದೇ ತಂದೆ ತಾಯಿ ಕರ್ತವ್ಯ ಅಲ್ಲ. ಮೊದಲು ಶಿಕ್ಷಣ, ಉದ್ಯೋಗ, ಆಮೇಲೆ ಮದುವೆ, ನಂತರ ಮಕ್ಕಳು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾಕ್ರಿ ಮಕ್ಕಳ ಜೀವನ ಹಾಳು ಮಾಡ್ತೀರಾ? ಅನಾಹುತಗಳನ್ನು ತಪ್ಪಿಸ್ಬೇಕು, ಜನರಲ್ಲಿ ಅವೇರ್ನೆಸ್ ತಗೊಂಡ್ಬರ್ಬೇಕು ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ಪಾಪ ಗೌರಿ ತನ್ನ ಜೀವನದಲ್ಲಿ ಏನೇನು ಆಸೆ ಇಟ್ಕೊಂಡಿದ್ಲೋ ಏನೋ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮದುವೆ ಮಾಡಿ ಗರ್ಭಿಣಿ ಮಾಡಿ ಅವಳ ಬಾಳನ್ನ ಹಾಳು ಮಾಡಿಬಿಟ್ರಿ. ಆ ದೇವ್ರು ಕೂಡ ನಿಮ್ಮನ್ನ ಶ್ರಮಿಸೋದಿಲ್ಲ.